ಸೋಷಿಯಲ್ ಮೀಡಿಯಾ ಸ್ಟಾರ್ ಮತ್ತು ಕಿರುತೆರೆ ನಟ ವರುಣ್ ಆರಾಧ್ಯ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ. ಪ್ರೀತಿಸಿದ ಹುಡುಗಿ ಜೊತೆ ಮದುವೆಗೆ ಸಜ್ಜಾಗಿದ್ದಾರೆ. ಆದರೆ ಈ ಸಂಭ್ರಮದ ನಡುವೆ ಇದೀಗ ನೆಟ್ಟಿಗರ ನೆಗೆಟಿವ್ ಕಾಮೆಂಟ್ಗಳು ಮತ್ತು ಟ್ರೋಲ್ಗಳ ಬಗ್ಗೆ ಸ್ವತಃ ವರುಣ್ ಆರಾಧ್ಯ ಮನಬಿಚ್ಚಿ ಮಾತನಾಡಿದ್ದು ನೋವು ಅನುಭವಿಸಿದ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ರೀಲ್ಸ್ ಸ್ಟಾರ್ ವರುಣ್ ಆರಾಧ್ಯ ಬೃಂದಾವನ ಧಾರಾವಾಹಿಯಲ್ಲಿ ನಟಿಸುವ ಆಫರನ್ನು ಗಿಟ್ಟಿಸಿಕೊಂಡಿದ್ರು. ಆದರೆ ಕೆಲವೇ ತಿಂಗಳಲ್ಲಿ ಸೀರಿಯಲ್ ಎಂಡ್ ಆಯಿತು. ಅದಕ್ಕೂ ಮುಂಚೆ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವರ್ಷಾ ಕಾವೇರಿ ಅವರ ಜೊತೆಗೆ ಬ್ರೇಕಪ್ ಮಾಡಿಕೊಂಡಿದ್ರು. ಅಲ್ಲಿಂದ ಅವರಿಗೆ ಸೋಷಿಯಲ್ ಮೀಡಿಯಾ ಟ್ರೋಲ್ ಮತ್ತು ನೆಗೆಟಿವ್ ಕಾಮೆಂಟ್ಗಳು ಬಿಟ್ಟು ಬಿಡದೆ ಎದುರಾಗ್ತಾ ಇತ್ತು. ಇಂತಹ ಕಾಮೆಂಟ್ಗಳನ್ನು ನೋಡಿ ಕಣ್ಣೀಟಿಟ್ಟಿದ್ದೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ವರುಣ್ ತಮಗಾದ ನೋವನ್ನು ಇದೀಗ ಒಪ್ಪಿಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ, ಹೌದು, ನಾನು ಅತ್ತಿದ್ದೇನೆ. ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದರೆ ನಾನು ಒಪ್ಪಿಕೊಳ್ತೇನೆ. ಆದರೆ ಅದು ನನ್ನ ತಾಯಿ, ಅಕ್ಕ ಮತ್ತು ಅವರ ಪುಟ್ಟ ಮಗಳ ಮೇಲೆ ಪ್ರಭಾವ ಬೀರಿದಾಗ ನನಗೆ ತುಂಬ ಫೀಲ್ ಆಯಿತು. ಜನ ಯಾಕೆ ಇಷ್ಟೊಂದು ಇನ್ವಾಲ್ವ್ ಆಗಿ ಕಾಮೆಂಟ್ಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತು. ನಾನೇನಾದರೂ ತಪ್ಪು ಮಾಡಿದರೆ ನನಗೆ ಬೈಲಿ, ನಾನು ಸ್ವೀಕರಿಸ್ತೇನೆ. ಆದರೆ ಇದರಲ್ಲಿ ನನ್ನ ಅಮ್ಮ, ಅಕ್ಕ, ಚಿಕ್ಕ ಮಗು ಏನು ತಪ್ಪು ಮಾಡಿತ್ತು? ಆ ಸಮಯದಲ್ಲಿ ನನಗೆ ತೀವ್ರ ಬೇಜಾರಾಗಿ ಕಣ್ಣೀರು ಬಂದಿತ್ತು. ಅಷ್ಟೇ ಅಲ್ಲದೆ ನನ್ನಿಂದಾಗಿ ನನ್ನ ಕುಟುಂಬದವರಿಗೆ ಬೇಜಾರಾಗಬಾರದು ಅಂತ ಅವರಿಗೆ ಹೋಗಿ ಸಾರಿ ಕೇಳಿದ್ದೆ. ನನ್ನಿಂದ ನಿಮಗೇನಾದರೂ ಬೇಜಾರಾಗ್ತಿದ್ರೆ ಕ್ಷಮಿಸಿ ಅಂತ ಕೇಳಿಕೊಂಡಿದ್ದೆ ಎಂದು ಭಾವುಕರಾಗಿ ನುಡಿದಿದ್ದಾರೆ ವರುಣ್ ಆರಾಧ್ಯ. ವರುಣ್ ಆರಾಧ್ಯ ವರ್ಷಗಳ ಹಿಂದೆ ರೀಲ್ಸ್ ಸ್ಟಾರ್ ವರ್ಷಾ ಕಾವೇರಿ ಜೊತೆ ರಿಲೇಷನ್ಶಿಪ್ನಲ್ಲಿದ್ದರು. ಅವರಿಬ್ಬರ ಜೋಡಿಗೆ ದೊಡ್ಡ ಅಭಿಮಾನಿ ಬಳಗವೇ ಇತ್ತು. ಆದರೆ ಇಬ್ಬರ ನಡುವೆ ಬ್ರೇಕಪ್ ಆದ ಬಳಿಕ ವರುಣ್ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗಬೇಕಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧ ಸರಣಿ ಟ್ರೋಲ್ಗಳು, ನೆಗೆಟಿವ್ ಕಾಮೆಂಟ್ಗಳು ಹರಿದಾಡಿದ್ದವು. ಬೃಂದಾವನ ಸೀರಿಯಲ್ ಅವಕಾಶ ಸಿಕ್ಕಿದ್ರ ಬಗ್ಗೆ ಮಾತನಾಡಿರುವ ವರುಣ್, ನಾನು ರೀಲ್ಸ್ ಡಬ್ಬಿಂಗ್ ಎಲ್ಲ ಮಾಡ್ತಿದ್ದೆ. ಹೀಗೆ ಒಂದಿನ ರಾಮ್ಜಿ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬಂತು. ಸೀರಿಯಲ್ ಆಫರ್ ಇದೆ, ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದರು. ಮಿಡ್ನೈಟ್ 1 ಗಂಟೆಗೆ ನನಗೆ ಕಾಲ್ ಬಂದಿತ್ತು. ಅಷ್ಟೊತ್ತಿಗೆ ಯಾರೋ ಫೋನ್ ಮಾಡಿ ಆ್ಯಕ್ಟ್ ಮಾಡ್ತೀರಾ ಅಂದಾಗ ನನಗೆ ಅದು ಪ್ರ್ಯಾಂಕ್ ಅಥವಾ ಫೇಕ್ ಇರಬಹುದು ಅಂತ ಅನಿಸ್ತು. ಅದಕ್ಕೆ ನೋಡ್ತೀನಿ ಸರ್, ನಾನು ಬೆಳಗ್ಗೆ ಎದ್ದು ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ, ನೀವು ಈಗಲೇ ಬರಬೇಕು, ಈಗಲೇ ಆಡಿಷನ್ ಇದೆ ಅಂತಂದರು. ಓಕೆ ಬರ್ತೀನಿ ಅಂತ ಹೋದೆ. ಸ್ಕ್ರಿಪ್ಟ್ ಕೊಟ್ಟರು, ಅದನ್ನು ಪ್ರಾಕ್ಟೀಸ್ ಮಾಡಿ ಆ್ಯಕ್ಟ್ ಮಾಡಿದೆ ಅಂತ ಸೀರಿಯಲ್ನಲ್ಲಿ ಆಫರ್ ಸಿಕ್ಕಿದ್ರ ಬಗ್ಗೆ ವರುಣ್ ಆರಾಧ್ಯ ಹೇಳಿಕೊಂಡಿದ್ದಾರೆ.